ವರ್ಷದ ಬಾಲಕಿಯ ಕಿಡ್ನಾಪ್ಗೆ ಯತ್ನ. ಶಿರಾದ ಯೂಟ್ಯೂಬರ್ ಸೇರಿ ಇಬ್ಬರು ಅರೆಸ್ಟ್. ಕಬ್ಜಾ ಶರಣುಗೆ ಮಾಗಡಿ ಜನರ ಗೂಸ. ಕಣ್ಣೀರಿಡ್ತಾನೆ. 200K ಫಾಲೋವರ್ಸ್ ಇರುವ ಸೋಷಿಯಲ್ ಮೀಡಿಯಾಗೆ ಗುಡ್ ಬೈ. ನನ್ನ ಒಂದು ಸೋಷಿಯಲ್ ಮೀಡಿಯಾ ಜರ್ನಿಗೆ ಎಂಡ್ ಕೊಡ್ತಾ ಇದ್ದೀನಿ. 200K ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀರಾ. ರಾಮನಗರದಲ್ಲಿ ನಡೆದ ಹಲ್ಲೆಯ ನಂತರ ಕಬ್ಜಾ ಶರಣು ಕಣ್ಣೀರನ್ನ ಹಾಕ್ತಾ ಸೋಷಿಯಲ್ ಮೀಡಿಯಾಗೆ ವಿದಾಯವನ್ನ ಹೇಳಿದ್ದಾರೆ. ಹೌದು, ಹೊಸ ವರ್ಷದ ದಿನದಂದು 17 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. 4-5 ಜನರಿಗೆ ಗೂಸ ಕೂಡ ಬಿದ್ದಿದ್ದು, ಇದೀಗ ತಾನು ನಿರಪರಾಧಿ ಅಂದಿರುವ ಕಬ್ಜಾ ಶರಣು ಹುಡುಗಿಯೊಬ್ಬಳಿಗೆ ಅಸಭ್ಯವಾಗಿ ವರ್ತಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಠಾಣೆಗೆ ಹೋದಾಗ ಜನರ ಗುಂಪು ತಮ್ಮ ಮೇಲೆ ಹಲ್ಲೆಯನ್ನು ನಡೆಸಿತು ಅಂತ ವಿವರಿಸಿದ್ದಾರೆ. ಇನ್ನು ರಾಮನಗರದಲ್ಲಿ ಜನರು ಕಬ್ಜಾ ಶರಣು ಹಾಗೆ ಸಕ್ಕರೆ ನಾಡು ಕೆಂಪಣ್ಣ ಅವರಿಗೆ ಹಲ್ಲೆ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ. ಇದರ ನಡುವೆನೇ 200K ಫಾಲೋವರ್ಸ್ ಹೊಂದಿರುವ ಕಬ್ಜಾ ಶರಣು ಅಳ್ತಾನೆ ಸೋಷಿಯಲ್ ಮೀಡಿಯಾಗೆ ಬಾಯ್ ಬಾಯ್ ಹೇಳಿದ್ದಾರೆ. ವಿಡಿಯೋದಲ್ಲಿ ಮಾತಾಡಿರುವ ಕಬ್ಜಾ ಶರಣು ಅವರು, ನಾನು ನಿಮ್ಮ ಕಬ್ಜಾ ಶರಣು, ಸೋಷಿಯಲ್ ಮೀಡಿಯಾಗೆ ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇನ್ಮೇಲೆ ಪಾದಯಾತ್ರೆ ನಿಮಗೆ ಚಾಲೆಂಜಸ್ ಅಂತ ತೊಂದರೆ ಕೊಡೋದಿಲ್ಲ. ನಮ್ಮ ಸೋಷಿಯಲ್ ಮೀಡಿಯಾ ಜನರಿಗೆ ಇಲ್ಲಿವರೆಗೂ ಯಾರ್ಯಾರು ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ 200K ಫ್ಯಾಮಿಲಿ ಅಂದರೆ 2 ಲಕ್ಷ ಫಾಲೋವರ್ಸ್ಗಳು, ಅವರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಕೆಟ್ಟದ್ದು ಬಯಸಿದವರ ಮುಂದೆ ದುಃಖ. ನಿನ್ನೆ ನನ್ನ ಕುರಿತಾಗಿ ಒಂದು ವಿಡಿಯೋ ವೈರಲ್ ಆಯಿತು. ಅದರಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಆ ವಿಡಿಯೋ ನೋಡಿ ತುಂಬ ಜನ ಖುಷಿ ಪಟ್ಟಿದ್ದಾರೆ. ತುಂಬ ಜನ ಇಡೀ ಕರ್ನಾಟಕದ ಜನರಿಗೆ ತಲುಪುವಂತೆ ಶೇರ್ ಕೂಡ ಮಾಡಿದ್ದಾರೆ. ಜೊತೆಗೆ ಇನ್ನೂ ತುಂಬ ಜನ ನಮ್ಮ ಕುಟುಂಬದವರಿಗೂ ಕೂಡ ತಲುಪುವಂತೆ ವಿಡಿಯೋವನ್ನು ಅವರಿಗೆ ಕಳಿಸಿದ್ದಾರೆ. ಇಂತಹ ಎಲ್ಲ ಒಳ್ಳೆಯ ಮನಸ್ಸುಗಳಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಮಾರ್ಮಿಕವಾಗಿ ಮಾತಾಡ್ತಾ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಏನಾಯಿತು ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ನೋಡಿ. ಮಂಡ್ಯದಲ್ಲಿ ನಿನ್ನೆ ಮಂಜುನಾಥ್, KR ಪೇಟೆ, ಚೇತನ್, ದುರ್ಗಾ ಸರ್ ಸೇರಿ ಹೊಸ ವರ್ಷಕ್ಕೆ ಅಂತ ಬೂದಿಗೆರೆಗೆ ದೇವರ ದರ್ಶನಕ್ಕೆ ಹೋಗಿರ್ತೀವಿ. ದರ್ಶನ ಮಾಡುವಂತಹ ಸಂದರ್ಭದಲ್ಲಿ ರವಿ, ಮಂಡ್ಯ ಹಾಗೆ ಸಕ್ಕರೆ ನಾಡು ಕೆಂಪಣ್ಣ ಎಲ್ಲರೂ ಕೂಡ ಬಂದಿರ್ತಾರೆ. ಎಲ್ಲರೂ ಸೇರಿ ದೇವರ ದರ್ಶನ ಮಾಡಿಕೊಂಡು ಇನ್ನೇನು ನಮ್ಮ ಪಾಡಿಗೆ ನಾವು ವಾಪಸ್ ಹೋಗೋದಕ್ಕೆ ಮುಂದಾಗ್ತೀವಿ. ಆಗ ಬೇರೆಡೆಯಿಂದ ಬಂದಿದ್ದ ಎಲ್ಲರೂ ಬೆಂಗಳೂರಿಗೆ ಒಟ್ಟಿಗೆ ಹೋಗೋಣ ಅಂದ್ಕೊಳ್ತೀವಿ. ಮಾತನಾಡೋಕೆ ಬಿಡದೆ ಹಲ್ಲೆಯನ್ನು ನಡೆಸಿಬಿಡ್ತಾರೆ. ಹೌದು, ಆಗ ರವಿ, ಮಂಡ್ಯ ಅವರು ನಮ್ಮ ಪರಿಚಯದವರು ಒಬ್ಬರು ಮಾಗಡಿ ಸ್ಟೇಷನ್ನಲ್ಲಿ ಇದ್ದಾರೆ, ಅವರನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆದರೆ ಸ್ಟೇಷನ್ನಲ್ಲಿ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವರ ಪರಿಚಯ ಕೂಡ ನನಗಿರೋದಿಲ್ಲ. ನನಗೆ ಗೊತ್ತಿದ್ದಿದ್ದು ರವಿ, ಮಂಡ್ಯ ಅಣ್ಣ ಮತ್ತು ಕೆಂಪಣ್ಣ ಮಾತ್ರ. ಅವ್ರು ಹೇಳಿದಾಗ ಸರಿ ಹೋಗೋಣ ಅಂತ ಮಾಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿ ಏನು ನಡೆಯುತ್ತೆ ಅನ್ನುವ ವಿಚಾರ ಕೂಡ ನನಗೆ ಗೊತ್ತಿರಲ್ಲ. ಅವರಿಬ್ಬರು ಠಾಣೆಯೊಳಗೆ ಹೋಗಿ ಮಾತಾಡಿಕೊಂಡು ಹೊರಗೆ ಬಂದಾಗ ಊರಿನ ಜನರೆಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಅವ್ರು ಏನು ಮಾತಾಡಿಸದೆ ಏಕಾಏಕಿ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆ ಮಾಡುವವರಿಗೆ ನಾನು ಹೇಳ್ತೀನಿ, ಅಣ್ಣ ಹೊಡಿಬೇಡಿ, ನಮ್ಮಮ್ಮನ ಆಣೆಗೂ ಚಾಮುಂಡಿ ತಾಯಿ ಆಣೆಗೂ ಇಲ್ಲಿ ಏನು ನಡೀತಾ ಇದೆ ಅನ್ನೋ ವಿಚಾರ ನಂಗೆ ಗೊತ್ತಿಲ್ಲ, ಕೇಳಿಕೊಂಡು ಹೊಡೆಯಿರಿ, ಸುಮ್ಮನೆ ಹಲ್ಲೆ ಮಾಡಬೇಡಿ ಅಂತ ಹೇಳ್ತೀನಿ. ಹಳ್ಳಿ ಜನರ ಆಕ್ರೋಶ ಮಿತಿ ಮೀರಿ ಹಲ್ಲೆಯನ್ನು ಮಾಡ್ತಾನೆ ಇರ್ತಾರೆ. ನಾನು ತಪ್ಪೇ ಮಾಡಿಲ್ಲ ಅಣ್ಣ. ಇದಕ್ಕೆ ಕಾರಣ ಏನಂದರೆ ಜನವರಿ 1ನೇ ತಾರೀಕು ಅಂದರೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಒಂದು ಪಾರ್ಟಿ ಆಯೋಜನೆ ಮಾಡಿರ್ತಾರೆ. 30ರಿಂದ 40 ಜನ ಈ ಪಾರ್ಟಿಯಲ್ಲಿ ಅಂದರೆ ರವಿ, ಮಂಡ್ಯ, ಕೆಂಪಣ್ಣ ಕೂಡ ಜಾಯ್ನ್ ಆಗಿರ್ತಾರೆ. ಪಾರ್ಟಿಯಲ್ಲಿ ಇರುವ ಒಬ್ಬ ವ್ಯಕ್ತಿ, ಅದ್ಯಾರೋ ಜಾಮೂನ್ ಅನ್ನುವಂಥವನು, ಬೆಳಗ್ಗೆ ಒಂದು ಹುಡುಗಿಯೊಂದಿಗೆ ಅಸಭ್ಯವಾಗಿ ವರ್ತನೆಯನ್ನು ಮಾಡಿರ್ತಾನೆ. ಈ ಬಗ್ಗೆ ಒಂದು ಕೇಸ್ ಕೂಡ ದಾಖಲಾಗಿರುತ್ತೆ. ಈ ಕೇಸ್ನ ಬಗ್ಗೆಯೂ ನನಗೆ ಗೊತ್ತಿಲ್ಲ. ಜೊತೆಗೆ ಯಾರು ಪಾರ್ಟಿ ಆಯೋಜನೆ ಮಾಡಿದ್ದಾರೆ ಅಂತ ನನಗೆ ತಿಳಿದಿಲ್ಲ. ಆದರೆ ಅವರೊಂದಿಗೆ ಪೊಲೀಸ್ ಠಾಣೆಗೆ ಹೋಗಿ ಹೊರಬಂದಾಗ ನಮ್ಮ ಮೇಲೆ ಜನ ಹಲ್ಲೆಯನ್ನು ಮಾಡ್ತಾರೆ. ಇದನ್ನು ನೋಡಿದ ಅದೆಷ್ಟು ಜನರು ಮಂಜುನಾಥ ಸ್ವಾಮಿನೇ ನಿನಗೆ ಪ್ರಸಾದ ಕೊಟ್ಟಿದ್ದಾನೆ ತಗೋ ಅಂತ ಕಾಮೆಂಟ್ ಕೂಡ ಮಾಡಿದ್ದಾರೆ. ಅದನ್ನು ತಗೊಳ್ಳೋಣ, ಆದರೆ ನಾನು ತಪ್ಪೇ ಮಾಡಿಲ್ಲ ಅಂತ ಎಷ್ಟೇ ಗೋಳಾಡಿದ್ರೂ ಕೂಡ ಅವರು ನನ್ನ ಬಿಡಲಿಲ್ಲ ಅನ್ನೋದು ಬಹಳ ನೋವಿದೆ ಅಂತ ಮಾತಾಡಿದ್ದಾರೆ.